ಇಂಡಿಯಾ ಆಸ್ಟ್ರೇಲಿಯಾ ಫಸ್ಟು ಒನ್ ಡೇ ಮ್ಯಾಚ್ ನಡೀತಾ ಇದೆ. ಈಗ ಆಲ್ರೆಡಿ ನಮ್ಮ ಇಂಡಿಯಾದವರು ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋಗಿ ಅಲ್ಲಿ ಟೆಸ್ಟ್ ಸೀರೀಸ್ನ ಹೊಡೆದ್ಬಿಟ್ಟು 71 ವರ್ಷದಲ್ಲಿ ಮಾಡೋಕ್ಕಾಗದೇ ಇರೋ ಸಾಧನೆನ ವಿರಾಟ್ ಕೊಹ್ಲಿ ಅವರ ನಾಯಕತ್ವದಲ್ಲಿ ನಮ್ಮ ಟೀಮ್ ಇಂಡಿಯಾ ಮಾಡಿದೆ. ಟೆಸ್ಟ್ ಸೀರೀಸ್ನ ಗೆದ್ದು ಆಲ್ರೆಡಿ ಫುಲ್ ಜೋಶಲ್ಲಿದ್ದಾರೆ. ಇವತ್ತು ಒನ್ ಡೇ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಇದು ಒನ್ ಡೇ ಸೀರೀಸ್ ಬಂದ್ಬಿಟ್ಟು 3 ಮ್ಯಾಚಸ್ ಇರುತ್ತೆ. 3 ಮ್ಯಾಚಸಲ್ಲಿ ಇವತ್ತು ಫಸ್ಟ್ ಮ್ಯಾಚು ಸಿಡ್ನಿಯಲ್ಲಿ ನಡೀತಾ ಇದೆ. ಇವತ್ತು ಫಸ್ಟು ಟಾಸ್ ಆಯಿತು. ಟಾಸ್ನ ಆಸ್ಟ್ರೇಲಿಯಾದವ್ರು ಗೆದ್ಕೋತಾರೆ. ಆಸ್ಟ್ರೇಲಿಯಾದವ್ರು ಗೆದ್ಕೊಂಡಾದ್ಮೇಲೆ ಆರೋನ್ ಫಿಂಚ್ ಅವರು ಆಸ್ಟ್ರೇಲಿಯಾದಲ್ಲಿ ಸಿಡ್ನಿ ಗ್ರೌಂಡಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ತಗೋತಾರೆ. ಅವರು ಬ್ಯಾಟಿಂಗ್ ತಗೊಂಡಿದ್ದ ನಿರ್ಧಾರ ಅವ್ರಿಗೆ ಸ್ಟಾರ್ಟಿಂಗ್ ಸರಿ ಅನಿಸಿತ್ತೋ ಏನೋ, ಬಟ್ ಅವ್ರು ಬ್ಯಾಟಿಂಗ್ ತಗೊಂಡಿದ್ದ ನಿರ್ಧಾರನ ಅವ್ರಿಗೆ ತಪ್ಪು ಅನ್ನೋಂಗೆ ಮಾಡಿದ್ದು ಭುವನೇಶ್ವರ್ ಕುಮಾರ್. ಹೌದು, ವಿರಾಟ್ ಕೊಹ್ಲಿ ಟಾಸ್ ಹೊತ್ತು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡ್ರು ಕೂಡ, ಫೀಲ್ಡಿಂಗ್ಗೆ ಇಳಿದ್ರು ಕೂಡ ಭುವನೇಶ್ವರ್ ಕುಮಾರ್ ಅವರು ಓಪನಿಂಗ್ ಒಳ್ಳೆ ಸೂಪರ್ ಸ್ಪೆಲ್ ಮಾಡೋದ್ರ ಮೂಲಕ ಆರೋನ್ ಫಿಂಚ್ ಅವರು ಜಸ್ಟ್ 6 ರನ್ ಹೊಡೆದಿರ್ಬೇಕಾದ್ರೆ ಅವ್ರನ್ನ ಕ್ಲೀನ್ ಬೌಲ್ಡ್ ಮಾಡಿ ಫೆವಿಲಿಯನ್ಗೆ ಕಳಿಸ್ತಾರೆ. ಇದರೊಂದಿಗೆ ಭುವನೇಶ್ವರ್ ಕುಮಾರ್ ಅವರು ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಒಂದು 100 ವಿಕೆಟ್ಗಳನ್ನು ತೆಗೆದುಕೊಂಡ ಸಾಧನೆಯನ್ನು ಮಾಡ್ತಾರೆ. ಅವರ ಸರಾಸರಿ ಎಕಾನಮಿ ರೇಟ್ ಅದೆಲ್ಲ ನೋಡಿದ್ರೆ ಬಟ್ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಕ್ಕಿಲ್ಲ ಅಂದರು. ಬಟ್ ಇಂಡಿಯಾಗೆ ಒಬ್ಬ ಬೆಸ್ಟ್ ಬೌಲರ್, ಬೆಸ್ಟ್ ಸ್ಪೀಡ್ ಬೌಲರು, ಎಂತೆಂಥ ಮ್ಯಾಚ್ ಟರ್ನಿಂಗ್ ಬೌಲರ್ ಅಂತಲೇ ಹೇಳ್ಬೋದು ಭುವನೇಶ್ವರ್ ಕುಮಾರ್ ಅವರು ಇವತ್ತು ಕೆಲಸ ಮಾಡಿದ್ದಾರೆ. ಇನ್ನು ಅಲೆಕ್ಸ್ ಕ್ಯಾರಿ, ಶಾನ್ ಮಾರ್ಷ್ ಅವ್ರನ್ನ ಕುಲ್ದೀಪ್ ಅವರು ಔಟ್ ಮಾಡಿದ್ದಾರೆ. ಕುಲ್ದೀಪ್ ಯಾದವ್ ಈಗ ಆಲ್ರೆಡಿ ಅವರು ಟ್ರಂಪ್ ಕಾರ್ಡ್ ಸ್ಪಿನ್ ಬೌಲರ್ ಇಂಡಿಯಾಗೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅವ್ರು ಟ್ರಂಪ್ ಕಾರ್ಡ್ ಸ್ಪಿನ್ ಬೌಲರ್ ಅನ್ನೋದ್ರಲ್ಲಿ ಅವ್ರು ಇವಾಗ 2 ವಿಕೆಟ್ಗಳನ್ನ ತಗೊಂಡಿದ್ದಾರೆ. ಅಂದರೆ ಆಸ್ಟ್ರೇಲಿಯಾಕ್ಕೆ ಆರಂಭಿಕದ ಸ್ಟಾರ್ಟಿಂಗಲ್ಲೇ ಆಘಾತ. ಏನು 24 ರನ್ ಗಳಿಸಿದಾಗ ಅವ್ರು ಔಟ್ ಆಗ್ತಾರೆ, ಶಾನ್ ಮಾರ್ಷ್ ಅವ್ರು ಔಟ್ ಆಗ್ತಾರೆ. 6 ರನ್ ಆಗಿದ್ದಾಗ ಆರೋನ್ ಫಿಂಚ್ ಅವ್ರು ಔಟ್ ಆಗ್ತಾರೆ. ಇದಿಷ್ಟು ಭುವನೇಶ್ವರ್ ಕುಮಾರ್ ಅವರ ಕಥೆ. ಆದರೆ ಇನ್ನು ಅಲೆಕ್ಸ್ ಕ್ಯಾರಿ ಅಂಡ್ ದೆನ್ ಶಾನ್ ಮಾರ್ಷ್ ಅವ್ರನ್ನ ಕುಲ್ದೀಪ್ ಯಾದವ್ ಔಟ್ ಮಾಡ್ತಾರೆ. ಅಲೆಕ್ಸ್ ಕ್ಯಾರಿ ಅವರು 24 ರನ್ ನೋಡಿರ್ತಾರೆ. ಅವ್ರಿಗೂ ಕೂಡ ಆರಂಭಿಕ ಆಘಾತ ಆಗುತ್ತೆ. ಫಿಂಚ್ ಅವರು ಔಟ್ ಆದ ನಂತರ ನೆಕ್ಸ್ಟ್ ಇವರು ಕೂಡ ಔಟ್ ಆಗ್ತಾರೆ. ಅದಾದಮೇಲೆ ಶಾನ್ ಮಾರ್ಷು ಸ್ಟಾರ್ಟಿಂಗ್ 2 ವಿಕೆಟ್ ಹೋದ್ಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗಿ ಕಚ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಇದು ಆಸ್ಟ್ರೇಲಿಯಾಕ್ಕೆ ಸ್ವಲ್ಪ ನಿಟ್ಟುಸಿರು ಬಿಡೋಂಗೂ ಕೂಡ ಆಗಿರುತ್ತೆ. ಯಾಕಂದರೆ ಈಗ ಆಲ್ರೆಡಿ ಟೆಸ್ಟ್ ಸೀರೀಸ್ನ ಸೋತ್ಬಿಟ್ಟು ಅವರಲ್ಲೇ ತುಂಬ ಮುಖಭಂಗ ಅನುಭವಿಸಿರ್ತಾರೆ. ಸ್ಟಾರ್ಟಿಂಗಲ್ಲೇ 2 ವಿಕೆಟ್ ಹೋದಾಗ ಇವ್ರು ಸ್ವಲ್ಪ ಆಸ್ಟ್ರೇಲಿಯಾದಾಗೂ ಸ್ವಲ್ಪ ನರ್ವಸ್ನೆಸ್ ಇರುತ್ತೆ. ಬಟ್ ಶಾನ್ ಮಾರ್ಷ್ ಅವರು ಅಮೋಘ, ಅಂದರೆ ಅದ್ಭುತ ಬ್ಯಾಟಿಂಗ್ ಅಂತ ಹೇಳ್ಬೋದು. 54 ರನ್ಗಳನ್ನ ಬರ್ಸಿರ್ತಾರೆ. ಬಟ್ ಅವರು ಇನ್ನೂ ಅತಿ ದೊಡ್ಡ ಇನ್ನಿಂಗ್ಸ್ನ ಕಟ್ಟೋದಕ್ಕೆ ನಮ್ಮ ಕುಲ್ದೀಪ್ ಯಾದವ್ ಅವರು ಬಿಡೋದಿಲ್ಲ. ಅವ್ರನ್ನೂ ಕೂಡ ಕುಲ್ದೀಪ್ ಯಾದವ್ ಅವರು ಔಟ್ ಮಾಡ್ತಾರೆ. ಶಾನ್ ಮಾರ್ಷ್ ಅವರು ಶಮಿಗೆ ಕ್ಯಾಚ್ ಇತ್ತು ನಿರ್ಗಮಿಸ್ತಾರೆ. ಅದಾದಮೇಲೆ ಉಸ್ಮಾನ್ ಕವಾಜಾ ಅವರು ಕೂಡ ಶಾನ್ ಮಾರ್ಷ್ ಅವ್ರ ಜೊತೆಗೆ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಉಸ್ಮಾನ್ ಕವಾಜಾ ಅವರು ಕೂಡ 59 ರನ್ ಹೊಡಿತಾರೆ. ಜಸ್ಟ್ 81 ಬಾಲಲ್ಲಿ 59 ರನ್ ಹೊಡಿತಾರೆ. ಬಟ್ ಇವ್ರ ವಿಕೆಟ್ನ ರವೀಂದ್ರ ಜಡೇಜಾ ಅವರು ಕ್ಲೀನ್ ಎಲ್ಬೋಲ್ಡ್ ಮಾಡೋ ಮೂಲಕ ಇವ್ರ ವಿಕೆಟ್ನ ಕೂಡ ರವೀಂದ್ರ ಜಡೇಜಾ ಅವರು ತಗೊತಾರೆ. ಇನ್ನು ಈ 2 ವಿಕೆಟ್ ಹೋದ್ಮೇಲೆ ಮಾರ್ಕಸ್ ಸ್ಟೋಯ್ನಿಸ್ ಮತ್ತು ಹ್ಯಾಂಡ್ಸ್ಕಂಬ್ ಇವಾಗ ಸ್ಕೆಜಲ್ ಇದ್ದಾರೆ. ಮಾರ್ಕಸ್ ಸ್ಟೋಯ್ನಿಸ್ನ ನಾವು ನೋಡೋದಾದ್ರೆ ಸ್ಟೋಯ್ನಿಸ್ 36 ರನ್ನ ಆಲ್ರೆಡಿ 37 ಬಾಲ್ಗೆ ಹೊಡಿದ್ದಾರೆ. ಅಂದರೆ ಒಂದು ಸ್ವಲ್ಪ ಅಗ್ರೆಸಿವ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಟೋಟಲಿ ಆಸ್ಟ್ರೇಲಿಯಾ 191ಕ್ಕೆ ಪ್ರೆಸೆಂಟ್ 4 ವಿಕೆಟ್ ಹೋಗಿದೆ. ಇನ್ನು ನೋಡೋದಾದ್ರೆ ಕಾಫಿ ವಿತ್ ಕರಣ್ ಶೋ ಅದು ಇದು ಎಲ್ಲ ಕಾಂಟ್ರವರ್ಸಿಯಿಂದ KL ರಾಹುಲ್, ಹಾರ್ದಿಕ್ ಪಾಂಡ್ಯ ಟೀಮಲ್ಲಿ ಆಡ್ತಾ ಇಲ್ಲ. ಧೋನಿ, ಅಂಬಟಿ ರಾಯ್ಡು, ದಿನೇಶ್ ಕಾರ್ತಿಕ್ ಎಲ್ಲ ಟೀಮಿಗೆ ಮತ್ತೆ ವಾಪಸ್ ಬಂದಿದ್ದಾರೆ. ಇವಾಗ ಟೆಸ್ಟ್ ಟೀಮ್ ಏನು ಸ್ಟ್ರಾಂಗ್ ಅಂತಿತ್ತು, ಒನ್ ಡೇ ಟೀಮ್ ಕೂಡ ಎಲ್ಲ ಸೀನಿಯರ್ಸು ಜೂನಿಯರ್ಸು ಎಲ್ಲ ಮತ್ತೆ ಬಂದು ಟೀಮಿಗೆ ಸೇರ್ಕೊಂಡಿರೋದ್ರಿಂದ ಫುಲ್ ಸ್ಟ್ರಾಂಗ್ ಆಗಿದೆ. ಈಗ ಆಲ್ರೆಡಿ ಒಳ್ಳೆ ಸ್ಪೆಲ್ ಮಾಡ್ತಾ ಇದ್ದಾರೆ. ಇಂಡಿಯಾದ ಬೌಲರ್ಸ್ಗಳು ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ. ಅಟ್ ಎ ಸೇಮ್ ಟೈಮ್ ಇದೇ ರೀತಿ ಏನು ಮುಂದುವರ್ಕೊಂಡು ಹೋದರೆ ಆಸ್ಟ್ರೇಲಿಯಾ ಮೇಲಿಂದ ಫಸ್ಟ್ ಒನ್ ಡೇ ಮ್ಯಾಚ್ ಇದೇ ರೀತಿ ಮುಂದುವರ್ಕೊಂಡು ಹೋದರೆ ಇನ್ನು ಈಗ ಆಲ್ರೆಡಿ ಒಂದು 40 ಓವರ್ಸ್ ನಿಯರ್ ಬೈ ಆಗಿದೆ. ಇದೇ ರೀತಿ ಒಳ್ಳೆ ಬೌಲಿಂಗ್ ದಾಳಿ ಮುಂದುವರ್ಸ್ಕೊಂಡು ಹೋದರೆ ಆಸ್ಟ್ರೇಲಿಯಾನ ಒಂದು 200ರಿಂದ 250 ರನ್ ಒಳಗಡೆ ಕಟ್ಟಾಕಿದ್ರೆ ಅದೊಂದು ಸ್ಮಾಲ್ ಟಾರ್ಗೆಟ್, ಅಂದರೆ ಒಂದು ಸಿಂಪಲ್ ಟಾರ್ಗೆಟ್ ಅಂತ ಹೇಳ್ಬೋದು ಇಂಡಿಯಾಕ್ಕೆ. ಯಾಕೆಂದರೆ ಇಂಡಿಯಾದಲ್ಲಿ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳಿದ್ದಾರೆ. ಶಿಖರ್ ಧವನ್ ಇದ್ದಾರೆ, ರೋಹಿತ್ ಶರ್ಮಾ ಇದ್ದಾರೆ, ವಿರಾಟ್ ಕೊಹ್ಲಿ, MS ಧೋನಿ, ದಿನೇಶ್ ಕಾರ್ತಿಕ್, ರವೀಂದ್ರ ಜಡೇಜಾ ಎಲ್ಲ ಕೂಡ ಒಳ್ಳೆ ಗುಡ್ ಫಾರ್ಮಲ್ಲಿ ಇದ್ದಾರೆ. ಒಂದು 250-270 ಇನ್ ಬಿಟ್ವೀನ್ ಒಳಗಡೆ ಆಸ್ಟ್ರೇಲಿಯಾನ ಕಟ್ ಹಾಕೋಕ್ಕೆ ನಮ್ಮ ಇಂಡಿಯನ್ ಬೌಲರ್ಸು ಯಶಸ್ವಿ ಆದರೆ ಈ ಮ್ಯಾಚನ್ನು ಗೆಲ್ಲೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ನಾನು ಹೇಳ್ತೀನಿ. ಇನ್ನು ಇದೇ ರೀತಿ ಇಂಡಿಯಾ ಆಸ್ಟ್ರೇಲಿಯಾ ಫಸ್ಟ್ ಒನ್ ಡೇ ಮ್ಯಾಚ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರಿ ಒನ್ ಇಂಡಿಯಾ.